ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಮಾದೇಗೌಡರು, ರಾಧಾ ನಿನಗೂನು ಸ್ನೇಹದೇ ಚಿಂತೆ ಅಲ್ವೇ ಅಂತ ಕೇಳ್ತಾರೆ. ಆಗ ರಾಧಾ ಅವರು, ಹೌದು ಮಾವಯ್ಯ, ಇಲ್ಲೇ ಇರುತ್ತಾ, ನಮ್ಮನೆ ಸೊಸೆ ಜಿಲ್ಲಾಧಿಕಾರಿ ಆಗ್ತಾ ಇದ್ದಾಳೆ ಅಂತ ಅಂದ್ರೆ ಇಲ್ಲೇ ಇರುತ್ತಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಂಠಿ ಅವರು ಕೂಡ ಬರ್ತಾರೆ. ಆಗ ಮಾದೇಗೌಡರು, ಬಾದೋರೆ ತಿಂಡಿ ತಿನ್ನೋ, ರೈತರ ಕೆಲಸ ಎಲ್ಲ ಹೆಂಗ್ ನಡೀತೈತೆ, ಎಲ್ಲಿಗೆ ಬಂತು ಅಂತ ಕೇಳ್ತಾರೆ. ಆಗ ಕಂಠಿ ಅವರು, ಎಲ್ಲಾನು ಸಂದಾಗೆ ನಡೀತೈತೆ ಅಪ್ಪಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಮಾದೇಗೌಡರು, ಅತ್ತೆ ಸೊಸೆ ಇಬ್ರು ಸೇರಿ ನಿನ್ನನ್ನ ಒಂಟಿ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಒಂಟಿ ಆಗೋ ತರ ಮಾಡಿದ್ದು ನಾನೇ ಅಲ್ವಾ, ಯಾಕೆ ಅಂತ ಅಂದ್ರೆ ನಾನಿಲ್ವಾ ಜಂಟಿ ಆಗೋದಿಕ್ಕೆ ಅಂತ ರಾಧಾ ಮನ್ಸಲ್ಲೇ ಅಂದ್ಕೊಂಡು ನಗ್ತಾ ಇರ್ತಾರೆ. ಆಗ ಕಂಠಿ ಅವರು, ಹಾಗೇನೂ ಇಲ್ಲ ಅಪ್ಪಯ್ಯ, ಮಿಸ್ಸು ಪರೀಕ್ಷೆನ ಸಂದಾಗ್ ಬರೆದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಆಗ ಮಾದೇಗೌಡರು, ಯಾರ್ ಸೊಸೆ ಹೇಳು, ನನ್ನ ಸೊಸೆ ಸಂದಾಗೆ ಬರದೇ ಬರಿತಾಳೆ, ಜಿಲ್ಲಾಧಿಕಾರಿಯಾಗಿ ಆಗ್ತಾಳೆ ಅಂತ ಹೇಳ್ತಾರೆ. ಈ ಕಡೆ ಸ್ನೇಹ ಅವರು ಪರೀಕ್ಷೆನ ಬರೆಯೋದಿಕ್ಕೆ ಅಂತ ಬರ್ತಾರೆ. ಆಗ ಅಲ್ಲಿದ್ದ ಆಫೀಸರು, ನೋಡಮ್ಮ ಬ್ಯಾಗು ಮತ್ತೆ ಫೋನು ಎಲ್ಲಾನು ಕೂಡ ಹೊರಗಡೆ ಇಟ್ಟು ಒಳಗಡೆ ಬಾ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಕಂಠಿನ ನೆನಪು ಮಾಡ್ಕೊಂಡು ಫೋನ್ ತಗೊಂಡು ವಾಯ್ಸ್ ಮೆಸೇಜನ್ನ ಹಾಕ್ಬೇಕು ಅಂತ ತಗೊಳ್ತಾರೆ. ಆಯ್ಶ್ರೀ, ನೀವು ಆದಷ್ಟು ಬೇಗನೆ ಕಾಲೇಜ್ ಹತ್ರ ಬನ್ನಿ, ನಾನು ಅತ್ತೆ ಬರ್ಬೇಕಾದ್ರೆ ಕಾರಿನ ಬ್ರೇಕು ಫೇಲ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿದ್ದ ಆಫೀಸರು, ನೋಡಮ್ಮ ಫೋನ್ ಎಲ್ಲ ನೀನು ಮಾತಾಡೋ ಆಗಿಲ್ಲ, ಅಲ್ಲಿಟ್ಬಿಟ್ಟು ಬಾ ಬೇಗ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಅಷ್ಟು ವಾಯ್ಸ್ ಮೆಸೇಜನ್ನ ಮಾಡಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಕಂಠಿಗೆ ವಾಯ್ಸ್ ಮೆಸೇಜ್ ಬರುತ್ತೆ. ಸ್ನೇಹ ಕಳಿಸಿರೋ ವಾಯ್ಸ್ ಮೆಸೇಜ್ ಅನ್ನ ಕೇಳಿ ಕಂಠಿಗೂ ಮತ್ತು ಮಾದೇಗೌಡರಿಗೂ ತುಂಬಾನೇ ಗಾಬರಿ ಆಗುತ್ತೆ. ಆಗ ರಾಧಾ, ನಾನು ಅನ್ಕೊಂಡಿರೋ ಹಾಗೆ ಆಗಿದೆಯಲ್ಲ ಅಂತ ಅನ್ಕೊಂಡು ನಗ್ತಾ ಇರ್ತಾರೆ. ಆಗ ಮಾದೇಗೌಡರು, ಇದೇನಾಯ್ತಪ್ಪ ದೊರೆ ಅಂತ ಕೇಳಿದ್ರೆ ಆಗ ಕಂಠಿ ಅವರು, ಅಪ್ಪಯ್ಯ ನೀವು ಯಾವುದೇ ಕಾರಣಕ್ಕೂ ದಿಗುಲ್ ಬೀಳ್ಬೇಡಿ, ನಾನು ಅದೇನು ಅಂತ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ನಾನು ಕೂಡ ಬರ್ತೀನಿ ದೊರೆ ಅಂತ ಮಾದೇಗೌಡರು ಹೇಳಿದ್ರೆ, ಅಪ್ಪಯ್ಯ ನೀವು ಯಾವುದೇ ಕಾರಣಕ್ಕೂ ಬರಕ್ ಹೋಗ್ಬೇಡಿ, ನಾನಲ್ಲೋಗಿ ಏನು ಅಂತ ಫೋನ್ ಮಾಡಿ ಹೇಳ್ತೀನಿ, ಈ ವಿಷಯ ಯಾವುದೇ ಕಾರಣಕ್ಕೂ ಹೊಸಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಚಿನ್ ಪುಟ್ಟಕ್ಕನ್ ಮೆಸ್ಸಿನ ವಿಡಿಯೋನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಆಗ ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ, ಸುಮಾರ್ದು ಮೆಸ್ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಒಳ್ಳೆ ಊಟ ಸಿಗೋ ಮೆಸ್ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಪುಡ್ಸಿ, ನಮ್ಮ ಮೆಸ್ಸು ಊರಿಗೆ ಫೇಮಸ್ಸು ಗೊತ್ತಾ ಅಂತ ಹೇಳ್ತಾರೆ. ಆಗ ಪುಡ್ಸಿ ಫ್ರೆಂಡ್ಸ್ ಎಲ್ಲ, ಹೌದಾ, ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಊಟನ ಮಿಸ್ ಮಾಡ್ಕೊಳ್ಬಾರ್ದು, ಇವತ್ತು ಹೇಗೂನು ಕ್ಲಾಸ್ಗೆ ರಜೆ ಇದೆ ಅಲ್ವಾ, ಹೋಗ್ಬರೋಣ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಿವಾನಿ ಬಂದು, ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಪುಡ್ಸಿ ಫ್ರೆಂಡ್ಸ್ ಎಲ್ಲ, ಕ್ಯೂ ನಿಲ್ಲಕ್ ಮುಂಚೆ ಹೋಗ್ಬೇಕು ಮೊದ್ಲು ಅಂತ ಹೇಳ್ತಾರೆ. ಆಗ ಶಿವಾನಿ, ಹೌದಾ, CTRಗ MTRಗ ಅಂತ ಕೇಳ್ತಾರೆ. ಆಗ ಪುಡ್ಸಿ, CTRಗೂ ಅಲ್ಲ MTRಗೂ ಅಲ್ಲ, PTRಗೆ ಅಂತ ಹೇಳ್ತಾರೆ. ಆಗ PTR ಅಂತ ಹೇಳಿದ್ರೆ ಅಂತ ಶಿವಾನಿ ಕೇಳಿದ್ರೆ ಆಗ ಅಲ್ಲಿದ್ದ ಒಬ್ಬ ಹುಡ್ಗ, ಪುಟ್ಟಕ್ಕ ಟಿಫನ್ ರೂಮ್ ಅಂತ ಹೇಳ್ತಾರೆ. ಆಗ ಶಿವಾನಿಗೆ ಕೋಪ ಬರುತ್ತೆ. ಹೌದಾ, ನಾನು ನೀವೆಲ್ಲೋ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ನೀವು ಹೋಗ್ತಾ ಇರೋದು ತಿಪ್ಪೆ ಗುಂಡಿಗೆ ಅಂತ ಹೇಳ್ತಾರೆ. ಆಗ ಪುಡ್ಸಿಗೆ ಕೋಪ ಬರುತ್ತೆ. ಶಿವಾನಿ, ಊಟದ ವಿಷಯದಲ್ಲಿ ಆ ಥರ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಗ ಸಚಿನ್, ಶಿವಾನಿ, ಅನ್ನಪೂರ್ಣೇಶ್ವರಿ ದೇವಿ ಸನ್ನಿಧಿ ಅಂತ ಇರೋ ಮೆಸ್ ಬಗ್ಗೆ ಈ ತರ ನೀನು ಚೀಪಾಗಿ ಮಾತಾಡಬೇಡ ಅಂತ ಹೇಳ್ತಾರೆ. ಆಗ ಶಿವಾನಿಗೂ ಕೂಡ ಕೋಪ ಬರುತ್ತೆ. ನಾನು ಅನ್ಕೊಂಡಕ್ಕಿಂತ ಹೆಚ್ಚಾಗಿ ಸುಮಾ ಮತ್ತೆ ಸಚಿನ್ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗ್ತಾ ಇದ್ದಾರೆ, ನಾನು ಈ ರೀತಿ ಮುಂದುವರೆದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಅನ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸುಮಾ ಬರ್ತಾರೆ. ಆಗ ಸಚಿನ್, ಸುಮಾ ಬಾಯಿಲಿ ಅಂತ ಮಾತಾಡ್ಸಿದ್ರೆ, ಇಲ್ಲ ನಾನು ಆಮೇಲೆ ಸಿಗ್ತೀನಿ, ಖೋಖೋ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಒಬ್ಬ ಹುಡುಗ ಬರ್ತಾನೆ. ಆಗ ಸುಮಾ ಹುಡುಗನ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಮಾತಾಡಿಸ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಶಿವಾನಿ ಅವರಿಬ್ಬರನ್ನೇ ನೋಡ್ತಾ ಏನೋ ಪ್ಲಾನ್ ಮಾಡ್ತಾ ಇರ್ತಾಳೆ. ಆಗ ಸುಮಾ ಹುಡುಗನ ಜೊತೆ ಮಾತಾಡಿದ್ಮೇಲೆ ವಾಶ್ರೂಮ್ಗೆ ಅಂತ ಹೋಗ್ತಾಳೆ. ಆಗ ಶಿವಾನಿ ಆ ಹುಡುಗನ ಹತ್ರ ಹೋಗಿ ತಾನ್ ಮಾಡಿರೋ ಎಲ್ಲಾ ಪ್ಲಾನ್ ಅನ್ನು ಕೂಡ ಹೇಳ್ತಾಳೆ. ಈ ಕಡೆ ಕಂಠಿ ಅವರು ಕಾಲೇಜ್ ಹತ್ರ ಬರ್ತಾರೆ. ಆಗ ಬಂಗಾರಮ್ಮ ಅವ್ರನ್ನ ಹುಡುಕೊಂಡು ಓಡೋಡಿ ಬರ್ತಾರೆ. ಬಂಗಾರಮ್ಮನವರ ನೋಡಿ, ಅವ್ವ ಏನಾಯ್ತವ ನಿನ್ಗೆ, ಒಂದು ಫೋನ್ ಮಾಡಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು, ಏನೂ ಆಗಿಲ್ಲ, ಒಂದು ಸಣ್ಣ ಗಾಯ ಅಷ್ಟೇ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಅಲ್ಲ ಕಣವ ಮಿಸ್ ಎಲ್ಲಿ ಅಂತ ಕೇಳ್ತಾರೆ. ಆಗ ಬಂಗಾರಮ್ಮ, ನನ್ನ ಸೊಸೆಗೆ ಏನಾದರೂ ಆಗೋದಿಕ್ಕೆ ನಾನು ಬಿಟ್ಬಿಡ್ತೀನ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಸರಿ ಕಣವ, ನಾವು ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬರೋಣ ಬಾರವ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ, ಬೇಡ ಕಂಠಿ, ಆಗಿರೋದು ಸಣ್ಣ ಗಾಯ ಅಷ್ಟೇ, ಇಲ್ಲಿ ಸ್ನೇಹಗೆ ಏನಾದರೂ ಮಧ್ಯೆ ಬೇಕಾದ್ರೆ ನಾವು ಹೊರಟೋದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಆಗ ಕಂಠಿ ಅವರು, ಅವ್ವ ಮೆಸ್ಸು ಬರಿತಾ ಇರೋದು ಸರ್ಕಾರಿ ಪರೀಕ್ಷೆ, ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎಲ್ಲೂ ಹೊರಗಡೆ ಬಿಡೋದಿಲ್ಲ,
ನಾವು ಇಲ್ಲಿ ಇರೋ ಹಾಗೆ ಇಲ್ಲ. ಅಷ್ಟೊತ್ತಿಗೆ ನಾವು ಹಾಸ್ಪಿಟಲ್‌ಗೆ ಹೋಗಿ ಬರೋಣ ಬಾರವ್ವ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಬಂಗಾರಮ್ಮನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸುಮಾ ಖೋ-ಖೋ ಪ್ರಾಕ್ಟೀಸ್‌ಗೆ ಅಂತ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಬಾತ್ರೂಮ್‌ಗೆ ಹೋಗಿರ್ತಾಳೆ. ಆಗ ಆ ಹುಡ್ಗ ಶಿವಾನಿ ಮಾತನ್ನ ಕೇಳಿ ಸುಮಾ ವಿಡಿಯೋನ ಮಾಡೋಕೆ ಅಂತ ಬಾತ್ರೂಮ್ ಕಡೆ ಹೋಗ್ತಾಳೆ. ಆಗ ಅಲ್ಲಿ ಯಾರಾದ್ರೂ ಇದಾರೋ ಇಲ್ವೋ ಅಂತ ನೋಡ್ಕೊಂಡು ಕಿಟಕಿ ಹತ್ರ ನಿಂತ್ಕೊಂಡು ವಿಡಿಯೋನ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಚಿನ್ ಕೂಡ ಫೋನಲ್ಲೇ ಮಾತಾಡ್ಕೊಂಡು ಆ ಕಡೆನೆ ಬಂದ್ಬಿಡ್ತಾನೆ. ಆಗ ಫೋನಲ್ಲಿ ಮಾತಾಡ್ತಾ ಆ ಹುಡ್ಗನ ಕಡೆ ನೋಡ್ತಾರೆ. ಆ ಹುಡ್ಗ ವಿಡಿಯೋ ಮಾಡ್ತಾ ಇರೋದು ಸಚಿನ್‌ಗೆ ಡೌಟ್ ಬರುತ್ತೆ. ಆಗ ಅವನ ಹತ್ರ ಹೋಗಿ ಫೋನ್ ಇಸ್ಕೊಂಡು ಆ ಹುಡ್ಗನ ಕಪಾಳಕ್ಕೆ ಹೊಡಿತಾರೆ. ಆಗ ಅಷ್ಟೊತ್ತಿಗೆ ಸುಮಾ ಕೂಡ ಬಾತ್ರೂಮಿಂದ ಹೊರಗಡೆ ಬರ್ತಾರೆ. ಆಗ ಸುಮಾ ಬಂದಿದ್ದನ್ನ ನೋಡಿ ಸುಮಾ ವಿಡಿಯೋನೇ ಮಾಡ್ತಾ ಇದ್ದಾನೆ ಅಂತ ಇವನಿಗೆ ಕನ್ಫರ್ಮ್ ಆಗೋಗುತ್ತೆ. ಆಗ ಸಚಿನ್ ಆ ಹುಡ್ಗನ ಫೋನನ್ನ ತಗೊಂಡು ನೆಲಕ್ಕೆ ಹೊಡೆದು ಆ ಹುಡ್ಗನ್ಗೆ ಈಗ ಮುಗ್ಗ ಹೊಡಿತಾ ಇರ್ತಾರೆ. ಆಗ ಆ ಹುಡ್ಗ ಬೇಡ ಸಚಿನ್ ಅಂತ ಕೇಳ್ಕೊಳ್ತಾ ಇದ್ರು ಕೂಡ ಸಚಿನ್ ಮಾತ್ರ ಸುಮ್ನೆ ಇದ್ದೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಅಷ್ಟೊತ್ತಿಗೆ ಟೀಚರು ಮತ್ತೆ ಫ್ರೆಂಡ್ಸು ಕಾಲೇಜವರು ಎಲ್ಲರೂ ಕೂಡ ಬರ್ತಾರೆ. ಆಗ ಟೀಚರು ನಿಲ್ಸು ಸಚಿನ್ ಏನ್ ಮಾಡ್ತಾ ಇದೀಯ ನೀನು ಅಂತ ಎಷ್ಟೇ ಹೇಳಿದ್ರು ಕೂಡ ನಿಲ್ಲಿಸ್ದೆ ಆ ಹುಡ್ಗನ್ಗೆ ಹೊಡಿತಾನೆ ಇರ್ತಾರೆ. ಆಗ ಆ ಮೇಡಮ್ ಕೋಪದಲ್ಲಿ ಐ ಸೆಡ್ ಸ್ಟಾಪ್ ಇಟ್ ಸಚಿನ್ ಅಂತ ಹೇಳ್ತಾರೆ. ಆಗ ಸಚಿನ್ ಹೊಡೆಯೋದ್ ನಿಲ್ಲಿಸ್ತಾರೆ. ಏನಾಯ್ತು ಏನಕ್ಕೆ ಅವನಿಗೆ ಆ ರೀತಿ ಹೊಡಿತಾ ಇದೆಯಾ ಅಂತ ಮೇಡಮ್ ಕೇಳಿದ್ರೆ ಆಗ ಸಚಿನ್ ಮೇಡಮ್ ಇವನು ಮೊಬೈಲ್ನಲ್ಲಿ ಅಂತ ಹೇಳಕ್ ಹೋಗಿ ಅಲ್ಲ ನಾನು ಇವಾಗ ನಿಜ ಹೇಳಿದ್ರೆ ಸುಮಾಗೆ ತೊಂದರೆ ಆಗುತ್ತೆ, ನಾನು ಯಾವ ರೀಸನ್ ಅಂತ ಹೇಳಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ಶಿವಾನಿಗೆ ಮತ್ತೆ ಆ ಹುಡ್ಗನ್ಗೆ ಸಚಿನ್ ಎಲ್ಲಿ ನಿಜ ಹೇಳ್ಬಿಡ್ತಾನೋ ಅಂತ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಆಗ ಹುಡ್ಗ ಮೇಡಮ್ ನಾನು ಹೇಳ್ತೀನಿ ನಿಜ ಏನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮೇಡಮ್ ನಾನು ಸುಮಾ ಜೊತೆ ಮಾತಾಡ್ತಾ ಇದ್ದೆ. ಆಗ ಇವನು ನನ್ನ ಹುಡುಗಿ ಜೊತೆ ನಿಂದೇನೋ ಮಾತು ಅಂತ ಹೇಳಿ ನನಗೆ ಸರಿಯಾಗಿ ಹೊಡೆದ್ಬಿಟ್ಟ ಮೇಡಮ್ ಅಂತ ಹೇಳ್ತಾರೆ. ಆಗ ಮೇಡಮ್ಮು ಈ ಥರ ಆಟಿಟ್ಯೂಡ್ ಎಲ್ಲ ಇಟ್ಕೊಂಡು ಕಾಲೇಜಿಗೆ ಬರ್ತಿರಲ್ಲ, ಇದನ್ನೆಲ್ಲ ಎಜುಕೇಷನ್ ಮುಗಿಸ್ಕೊಂಡು ಹೋಗಿ ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸಚಿನ್ ಅವರು ಮೇಡಮ್ ಅದು ಅಂತ ಹೇಳಕ್ ಹೋದ್ರೆ ನೋ ಆರ್ಗ್ಯುಮೆಂಟ್ ಸಚಿನ್, ಮತ್ತೆ ಏನಾದರೂ ಗುಂಡಾ ಬಿಹೇವಿಯರ್ನ ಇಟ್ಕೊಂಡ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗುತ್ತೆ. ಸುಮಾ ಇದು ನಿನಗೂ ಕೂಡ ಅನ್ವಯಿಸುತ್ತೆ, ಗೋ ಟು ದ ಕ್ಲಾಸ್ ರೂಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸುಮಾಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಶಿವಾನಿ ತಾನೇ ತಪ್ಪು ಮಾಡಿದ್ರು ಕೂಡ ಸುಮಾನ ನೋಡಿ ನಗ್ತಾ ಇರ್ತಾರೆ. ಆಗ ಸುಮಾ ಅವರು ತುಂಬಾನೇ ಬೇಜಾರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಕಂಠಿ ಅವರು ಬಂಗಾರಮ್ಮನ ಆಸ್ಪತ್ರೆಗೆ ತೋರಿಸಿ ಮನೆ ಕರ್ಕೊಂಡು ಬಂದಿರ್ತಾರೆ. ಆಗ ಬಂಗಾರಮ್ಮ ಅವರು ಮನೆಯಲ್ಲಿ ವಿಶ್ರಾಂತಿನ ಪಡಿತಾ ಇರ್ತಾರೆ. ಆಗ ಕಂಠಿ ಮತ್ತೆ ವಸು, ರಾಧಾ, ಮಾದೇಗೌಡರು ಎಲ್ಲರೂ ಕೂಡ ಬಂಗಾರಮ್ಮನ ಹತ್ರನೇ ಮಾತಾಡ್ತಾ ಇರ್ತಾರೆ. ಆಗ ಕಂಠಿ ಅವರು ಅಲ್ಲವ್ವ ಇಷ್ಟೊಂದು ಗಾಯ ಆಗಿದ್ರು ಕೂಡ ಮೆಸ್ನ ನೀನೇ ಕರ್ಕೊಂಡು ಹೋಗ್ಬೇಕಾಗಿತ್ತೆ, ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ ಅಲ್ವೇನವ್ವ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಹೋಗ್ಲಿ ಬಿಡು ಕಂಠಿ, ಇವಾಗ ಆಸ್ಪತ್ರೆಗೆ ಹೋಗಿ ತಾನೇ ಬಂದಿರೋದು, ನೀನೇ ತಾನೇ ನನ್ನನ್ನು ಕರ್ಕೊಂಡು ಬಂದಿದ್ದು ಅಂತ ಕೇಳ್ತಾರೆ. ಆಗ ಕಂಠಿ ಅವರು ಅಲ್ಲ ಕಣವ ಈ ಟೈಮಲ್ಲೂ ನೀನು ತಮಾಷೆ ಮಾಡ್ಬೇಕಾ, ಮುಂಚೆನೆ ಫೋನ್ ಮಾಡಿ ಹೇಳಿದಿದ್ರೆ ನಾನು ಬರ್ತಿದ್ದೆ ಅಲ್ವಾ, ಈ ಥರ ಎಲ್ಲ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಕಣವ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ಆಗಿದ್ದೆಲ್ಲ ಆಗೋಯ್ತು ಬಿಡು ಕಂಠಿ, ನಾನು ಇವಾಗ ಸಂದಾಕೆ ಇದ್ದೀನಿ ತಾನೆ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಅವ್ವ ನೀನು ಗಾಡಿ ಓಡಿಸಿ ಸಾನೆ ದಿನ ಆಗಿತ್ತು, ನಿಧಾನಕ್ಕೆ ಓಡಿಸ್ಬೇಕು ತಾನೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು ಏನಿನ್ ಮಾತಿನ ಅರ್ಥ, ನನಗೆ ಚೆನ್ನಾಗಿ ಗಾಡಿ ಓಡಿಸೋದಕ್ಕೆ ಬರೋದಿಲ್ಲ, ನಾನು ನನ್ನ ಸೊಸೆನ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸ್ನೇಹ ಅವರು ಬಂಗಾರಮ್ಮಂಗೆ ಹಾಲು ತಗೊಂಡು ಬರ್ತಾರೆ. ಆಗ ಬಂಗಾರಮ್ಮ ಅವರು ಬಾ ಸ್ನೇಹ ಪರೀಕ್ಷೆನ ಸಂದಾಗೆ ಬರ್ದೆ ಅಲ್ವೇನವ, ನಿನಗೆ ಗೊತ್ತಿರೋ ಪ್ರಶ್ನೆಗಳನ್ನ ಕೇಳಿದ್ರು ತಾನೆ, ನೀನು ಸಂದಾಗೆ ಬರ್ದಿದೀಯ ತಾನೆ, ನಾನು ನಿನ್ನ ಪರೀಕ್ಷೆ ಬರೆಯೋದು ಮುಗಿಯೋ ತನಕ ಅಲ್ಲೇ ಇರೋಣ ಅಂತ ಅನ್ಕೊಂಡೆ, ಆದ್ರೆ ಇವನೇನೆ ನನ್ನ ಮಾತು ಕೇಳದೆ ಹೇಳ್ಕೊಂಬಂದ್ಬಿಟ್ಟ ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಏನಾದರೂ ಮೆಸೇಜ್ ಮಾಡಿ ಹೇಳಿಲ್ಲ ಅಂತ ಅಂದಿದ್ರೆ ಅವ್ವ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗಿರೋರು ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು ನಾನೇನಾದ್ರೂ ಹಾಸ್ಪಿಟಲ್ಗೆ ಹೋಗಿದ್ದಿದ್ರೆ ಸ್ನೇಹ ಪರೀಕ್ಷೆನ ಮುಂದಿನ ವರ್ಷ ಬರಿಬೇಕಾಗಿತ್ತು, ಇನ್ನ 1 ವರ್ಷ ಕಾಯ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ರಾಧವರು ಕೂಡ ಅತ್ತೆ ಹೇಳ್ತಾ ಇರೋದು ಸರಿಯಾಗಿದೆ ಮಾವ, ನಾನೇನಾದ್ರೂ ಅತ್ತೆ ಜಾಗದಲ್ಲಿ ಇದ್ದಿದ್ರೆ ಸ್ನೇಹನ ಪರೀಕ್ಷೆ ಬರೆಯೋದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮ ಅವರು ಅದೆಲ್ಲ ಬಿಡಿ ಸ್ನೇಹ ಪರೀಕ್ಷೆನ ಹೆಂಗ್ ಬರ್ದವ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಅತ್ತೆ ಈ ಪರೀಕ್ಷೆಯಿಂದ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ, ಜೊತೆಗೆ ಪರೀಕ್ಷೆನೂ ಕೂಡ ಚೆನ್ನಾಗಿ ಆಯ್ತು ಅಂತ ಹೇಳ್ತಾರೆ. ಆಗ ವಸು ದೊಡ್ಡದಾಗಿ ಆಗೋದೆಲ್ಲ ಚಿಕ್ಕದ್ರಲ್ಲೇ ಮುಗ್ದೋಯ್ತು ಅಂತ ಅನ್ಕೋಬೇಕು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಅಂತ ಹೇಳ್ತಾರೆ. ಆಗ ಕಂಠಿ ಅವರು ನಿಜ ಕಣವ ವಸು, ನನ್ನ ಭಾರನ ಅವ್ವ ಇಳಿಸ್ಬಿಟ್ಲು, ನನ್ನಿಂದ ಹಾಳಾದ ಪರೀಕ್ಷೆನ ಅವ್ವ ಬರೆಯೋಗೆ ಮಾಡ್ಬಿಟ್ಲು, ಥ್ಯಾಂಕ್ಸ್ ಕಣವ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಕೂಡ ಥ್ಯಾಂಕ್ಸ್ ಅತ್ತೆ ಅಂತ ಹೇಳಿದ್ರೆ ಏನ್ ನೀವಿಬ್ರು ಥ್ಯಾಂಕ್ಸ್ ಹೇಳ್ಕೊಂಡು ಅಂತ ಹೇಳ್ತಾರೆ. ಈ ಕಡೆ ಸಚಿನ್ ಕಾಲೇಜಿಂದ ಮನೆಗೆ ಹೋಗ್ತಾ ಇರ್ತಾರೆ. ಆಗ ಸುಮಾ ಅವರು ಬಂದು ಸಚಿನ್ ನಿಂತ್ಕೋ ಅಂತ ಹೇಳ್ತಾರೆ. ಆಗ ಶಿವಾನಿ ನಾನು ಅನ್ಕೊಂಡೆ ಯಾಕೆ ಇವಳು ಇಷ್ಟೊತ್ತಾದ್ರೂ ಮಾತಾಡಿಲ್ಲ ಅಂತ.
ಅಂದ್ಕೊಂತಾ ಇದ್ದೆ ಅಂತ ಅನ್ಕೊಂಡು ನಗ್ತಾ ಇರ್ತಾರೆ. ಆಗ ಸುಮಾ, ನಿನಗೆ ನಾಚಿಕೆ ಆಗೋದಿಲ್ವಾ? ಕಾಲೇಜಲ್ಲಿ ಈ ತರ ನಡ್ಕೊಳ್ಳೋದಕ್ಕೆ? ನೀನು ಇಷ್ಟೊಂದು ಚೀಪು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಪ್ರದೀಪ್ ಜೊತೆ ಮಾತಾಡಿದ್ರೆ ನಿನಗೇನ್ ಪ್ರಾಬ್ಲಮ್ಮು? ನಾಳೆ ಯಾರಿಗ್ ಹೊಡಿತೀಯ ಅಂತ ಹೇಳ್ಬಿಡು. ಅವರು ಕೂಡ ಪ್ರಿಪೇರ್ ಆಗಿ ಬರ್ಲಿ ಅಂತ ಸುಮಾ ಸಚಿನ್‌ಗೆ ಬೈತಾರೆ. ಆಗ ಸಚಿನ್‌ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಆಗ ಸಚಿನ್, ಸುಮಾ ನನ್ ಇಂಟೆನ್ಷನ್ನು ಅದಾಗಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಸುಮಾ, ಇಷ್ಟು ದಿನ ನಿನ್ ಉದ್ದೇಶ ಏನು ಅಂತ ಗೊತ್ತಿರ್ಲಿಲ್ಲ. ನನ್ ಜೊತೆ ಮಾತಾಡೋರ್ನ ಹೊಡಿತೀಯ ಅಂತ ಅಂದ್ಮೇಲೆ ನಿನ್ನನ್ನ ಅಂತ ಹೇಳಕ್ ಹೋಗ್ತಾರೆ. ಆಗ ಪುರ್ಸಿ, ಸುಮಾ ಇದು ಕಾಲೇಜು, ಎಲ್ರು ಕೂಡ ನೋಡ್ತಾರೆ ಅಂತ ಹೇಳ್ತಾರೆ. ಆಗ ಸುಮಾ, ನೋಡ್ಲಿ ಬಿಡು, ಇವ್ನು ಎಂತವನು ಅಂತ ಇವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಈಗ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಶಿವಾನಿ ನಗ್ತಾ ಇರ್ತಾಳೆ. ಆಗ ಸಚಿನ್ ಅಲ್ಲಿಂದ ಹೊರಡ್ತಾರೆ. ಆಗ ಸುಮಾ ಸಚಿನ್ನ ತಡೆದು, ಏನ್ ಹಾಗೆ ಹೋಗ್ತಾ ಇದ್ಯಾ? ನೀನು ಪ್ರದೀಪ್ ಹತ್ರ ಸಾರಿ ಕೇಳು. ನೀನ್ ಮಾಡಿರೋ ತಪ್ಪಿಗೆ ಸಾರಿ ಕೇಳಲೇಬೇಕು ಅಂತ ಹೇಳ್ತಾರೆ. ಆಗ ಶಿವಾನಿ, ಸುಮಾ ನಿನಗೆ ಸಚಿನ್ ಏನು ಅಂತ ಗೊತ್ತಿಲ್ವಾ? ಆದ್ರೂ ಗೊತ್ತಿದ್ರು ಯಾಕಿಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಈ ಸಚಿನ್ ಸುಮಾ ಜೊತೆ ತಿರ್ಗೋದ್ ಬಿಡೋ ತನಕ ನಾನು ಇಂಥ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾನೆ ಇರ್ತೀನಿ ಅಂತ ಅನ್ಕೊಂಡು ನಗ್ತಾ ಇರ್ತಾಳೆ. ಆಗ ಸುಮಾ, ಏನ್ ನೋಡ್ತಾ ಇದ್ಯಾ? ನೀನು ಪ್ರದೀಪ್ ಹತ್ರ ಮಾಡಿರೋ ತಪ್ಪಿಗೆ ಸಾರಿ ಕೇಳು ಅಂತ ಹೇಳ್ತಾಳೆ. ಆಗ ಸಚಿನ್, ಸುಮಾ ನಿನಗೆ ನಿಜವಾದ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಾಗೋದು ಬೇಡ. ನೀನು ಪ್ರದೀಪ್ ಹತ್ರ ಸಾರಿ ಕೇಳು ಅಷ್ಟೇ ಅಂತ ಹೇಳ್ತಾರೆ. ಆಗ ಸಚಿನ್ ಸಾರಿ ಪ್ರದೀಪ್ ಅಂತ ಹೇಳ್ತಾರೆ. ಆಗ ಸುಮಾ ಮತ್ತೆ ಪ್ರದೀಪ್ ಅಲ್ಲಿಂದ ಹೋಗ್ತಾರೆ. ಆಗ ಸಚಿನ್‌ಗೆ ತುಂಬಾನೇ ಕೋಪ ಬರುತ್ತೆ. ಈ ಕಡೆ ರಾಧಾ ಮನೆಯಿಂದ ಹೊರಗಡೆ ಏನೋ ಯೋಚನೆ ಮಾಡ್ತಾ ಫೋನ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಆಗ ಸ್ನೇಹ ಅವರು ಬರ್ತಾರೆ. ಆಗ ರಾಧಾಗೆ ಗಾಬರಿ ಆಗ್ತಾ ಇರುತ್ತೆ. ಆಗ ಸ್ನೇಹ ಅವರು, ರಾಧಾ ನೀನು ಏನ್ ಮಾಡ್ತಿದ್ಯಾ ಅಂತ ನಾನು ಕದ್ದು ಮುಚ್ಚಿ ನೋಡೋದಿಕ್ಕೆ ಬರ್ಲಿಲ್ಲ. ನಿನ್ಗೆ ಏನೋ ಕೊಡ್ಬೇಕಾಗಿತ್ತು, ಅದನ್ನ ಮರ್ತೋಗಿದೆ, ಅದನ್ನ ಕೊಡೋಣ ಅಂತ ಬಂದೆ ಅಂತ ಹೇಳ್ತಾರೆ. ತಗೋ ಅಂತ ಹೇಳಿ ಕೊಡಕ್ ಹೋಗ್ತಾರೆ. ಆಗ ರಾಧಾಗೆ ಏನಿರ್ಬೋದು ಅಂತ ಡೌಟ್ ಬರುತ್ತೆ. ಆಗ ಸ್ನೇಹ ಅವರು ಕೈಯಲ್ಲಿ ಸಕ್ಕರೆನ ತಗೊಂಡು ರಾಧಾ ಕೈಗೆ ಹಾಕ್ತಾರೆ. ಆಗ ರಾಧಾ ಸ್ನೇಹ ಕೊಟ್ಟಿರೋ ಸಕ್ಕರೆನ ನೋಡ್ತಾ ನಿಂತಿರ್ತಾಳೆ. ಆಗ ಸ್ನೇಹ ಅವರು, ಏನೇ ಮುಖ ನೋಡ್ತಾ ಇದ್ಯಾ? ಸಕ್ಕರೆನ ಹಾಕೊಳ್ಳೆ ಬಾಯಿಗೆ ಅಂತ ಹೇಳ್ಬಿಟ್ಟು ಅವ್ರೇನೆ ಬಾಯಿಗೆ ಸಕ್ಕರೆನ ಹಾಕಿಸ್ತಾರೆ. ಸ್ವಲ್ಪನಾದ್ರೂ ಸಿಹಿ ಬಾಯಿಗೆ ತಗ್ಲಿದ್ರೆ ಮೈಯಲ್ಲಿರೋ ಕಹಿ ಎಲ್ಲ ದೂರ ಆಗುತ್ತೆ ಅಂತ ಕೋಪದಲ್ಲಿ ಸಕ್ಕರೆನ ಉಗಿದ್ಬಿಟ್ಯಾ? ಅತ್ತೆ ಮನೆ ದುಡ್ಡಲ್ಲಿ ತಂದಿರೋದು ಅಂತ ಹೇಳ್ತಾರೆ. ಆಗ ರಾಧಾ, ಏನೇ ನನ್ನನ್ನ ಆಡ್ಕೊಳ್ತಿದ್ಯಾ ಅಂತ ಕೇಳಿದ್ರೆ, ಆಗ ಸ್ನೇಹ ಅವರು, ಇಷ್ಟು ಬೇಗ ಪರೀಕ್ಷೆ ಫಲಿತಾಂಶ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನೇ ಫಸ್ಟು ಅಂತ ಹೇಳ್ತಾರೆ. ಆಗ ರಾಧಾಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಂತ ಅಂದ್ರೆ ಅತ್ತೆ ಮತ್ತೆ ನನ್ನ ನಡುವೆ ಇರೋ ಪ್ರೀತಿ ಪರೀಕ್ಷೆ. ಅವ್ರಿಗೆ ನನ್ನ ಮೇಲೆ ಅಕ್ಕರೆ ಮತ್ತೆ ಕಾಳಜಿ ಅಷ್ಟೇ ಇದೆ ಅಂತ ಅನ್ಕೊಂಡಿದ್ದೆ. ಅವ್ರ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಗೊತ್ತಾಯ್ತು. ತಲೆಗೆ ಪೆಟ್ಟು ಬಿದ್ದಿದ್ರು ಕೂಡ ಎಕ್ಸಾಮ್ ಹಾಲ್ವರೆಗೂ ಬಂದು ನನ್ನ ಜೊತೆನಲ್ಲೇ ಇದ್ರು ಅಂತ ಹೇಳ್ತಾರೆ. ಇದಕ್ಕೆಲ್ಲ ನಿನಗೇನೆ ಥ್ಯಾಂಕ್ಸ್ ಹೇಳ್ಬೇಕು ರಾಧಾ ಅಂತ ಥ್ಯಾಂಕ್ಸ್ ಹೇಳಿದ್ರೆ, ಆಗ ರಾಧಾ, ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು, ಆಕ್ಸಿಡೆಂಟ್ ಆಗೋ ಹಾಗೆ ಮಾಡಿದ್ದು ನೀನೇ ತಾನೇ ಅಂತ ಹೇಳ್ತಾರೆ. ಆಗ ರಾಧಾ ಇಲ್ಲ ಅಂತ ಹೇಳೋದಿಕ್ಕೆ ಹೋದ್ರೆ, ಆಗ ಸ್ನೇಹ ಅವರು, ಮುಚ್ಚೆ ಬಾಯ್ನ, ನೀನು ಸುಳ್ಳು ಹೇಳಿದ್ರೆ ಸಕ್ಕರೆ ಜೊತೆ ನಾಲ್ಗೆನೂ ಬಿಡ್ತೀನಿ. ಬೇಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ನನಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ಯಾ? ಡಿ.ಸಿ ಆಗೋದಿಕ್ಕೆ ಹೊರಟಿರೋಳು ನಾನು. ಊರಿನ ಸುದ್ದಿ ಏನಾಗುತ್ತೆ ಅಂತ ಎಲ್ಲಾನು ತಿಳ್ಕೊಳ್ತೀನಿ. ಅಂಥದ್ರಲ್ಲಿ ನನ್ನ ಮನೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳ್ಕೊಳ್ದೇ ಇರ್ತೀನಾ ಅಂತ ಹೇಳ್ತಾರೆ. ಆಗ ರಾಧಾ, ಸ್ನೇಹ ನನ್ಗೇನು ಗೊತ್ತಿಲ್ಲ ಅಂತ ಹೇಳಕ್ ಹೋದ್ರೆ, ಆಗ ಸ್ನೇಹ ಅವರು, ನೋಡು ರಾಧಾ, ನೀನು ಇಷ್ಟು ದಿನ ಬರೀ ಸ್ನೇಹನ ನೋಡಿದ್ದೆ, ಇನ್ನು ಮುಂದೆ ಡಿ.ಸಿ ಸ್ನೇಹನ ನೋಡ್ತೀಯಾ ಅಂತ ಹೇಳಿ ವಾರ್ನಿಂಗ್ ಮಾಡಿ ಹೋಗ್ತಾರೆ. ಈ ಕಡೆ ಸುಮಾ ಕಾಲೇಜಿಂದ ಬಂದು ಸಪ್ಪಗೆ ಕೂತಿರ್ತಾರೆ. ಆಗ ಪುಟ್ಟಕ್ಕ ಅವರು, ಏನಾಯ್ತು, ತಲೆ ನೋಯ್ತಾ ಇದೆಯಾ, ಎಣ್ಣೆ ಹಾಕ್ಲಾ ಅಂತ ಕೇಳ್ತಾರೆ. ಆಗ ಸುಮಾ, ಏನು ಬೇಡ ಕಣವ ಅಂತ ಹೇಳ್ತಾರೆ. ಆಗ ಪುಡ್ಸಿ ತುಂಬಾನೇ ಸಲ ಕಾಲ್ ಮಾಡ್ತಾ ಇರ್ತಾರೆ. ಆಗ ಸುಮಾ ಫೋನನ್ನ ರಿಸೀವ್ ಮಾಡ್ತಾನೆ ಇರೋದಿಲ್ಲ. ಆಗ ಅಷ್ಟೊತ್ತಿಗೆ ಗೋಪಾಲ್ ಅವರು ಬಂದು, ಮಗಿ ಮೇಲೆ ರೇಗ್ಬೇಡ, ಓದ್ಕೊಳ್ಳೋದು ಬರ್ಕೊಳ್ಳೋದು ಏನಾದ್ರೂ ಇರುತ್ತೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಓದ್ಕೊಳ್ಳೋದಿದ್ರೆ ಓದ್ಕೋಬೇಕು, ಇಲ್ಲ ಹೋಗಿ ಬಿದ್ಕೋಬೇಕು ಅಂತ ಹೇಳ್ತಾರೆ. ಆಗ ಅಷ್ಟೊತ್ತಿಗೆ ಪುಡ್ಸಿ ಬರ್ತಾರೆ. ಏನಕ್ಕೆ ಬಂದಿದ್ದು ಅಂತ ಕೇಳಿದ್ರೆ, ನೋಟ್ಸ್ನ ಇಸ್ಕೋಬೇಕಾಗಿತ್ತು, ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡಲಿಲ್ಲ. ಸುಮಾ ನೋಟ್ಸ್ನ ಕೊಡ್ಬಾ ಅಂತ ಹೇಳ್ತಾರೆ. ಆಗ ಸುಮಾ, ಬ್ಯಾಗಲ್ಲಿದೆ ಎತ್ಕೊ ಹೋಗು ಅಂತ ಹೇಳಿದ್ರೆ, ಆಗ ಪುಡ್ಸಿ, ಬಾಸಮ್ಮ ನೀನೇ ಕೊಡು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದಾಗಿತ್ತು ನಾಳೆಯ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.